ನಿಮ್ಮ ಮದುವೆಯ ದಿನನ ನೆನಪು ಮಾಡ್ಕೊಳ್ಳೋದಾದ್ರೆ ಮದುವೆ ಎಲ್ಲಿ ನಡೀತು, ಹೇಗೆಲ್ಲ ನಡೀತು ಮೇಡಮ್? ದಾವಣಗೆರೆಯಲ್ಲಿ ಗುಂಡಿ ಚೌಟ್ರಿ ಅಂತ ಇದೆ, ಅಲ್ಲಿ ಮದುವೆ ಆಗಿದ್ದು. ಓಕೆ, ಹೇಗಿತ್ತು ಅವತ್ತಿನ ದಿನ ನೆನಪು ಮಾಡ್ಕೊಳ್ಳೋದಾದ್ರೆ? ಯಾವ ಥರ ಇತ್ತು ಸಂಭ್ರಮ? ಯಾವ ಥರ ಇತ್ತು? ಏನೂ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಮದುವೆ ದಿನದ ಯಾವ ಮೂಮೆಂಟ್ ಮರಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಲ್ಲಿ ಇದಕ್ಕೂ ಕಳಿಸ್ಕೊಟ್ಟ ಸಮಯ ಅಣ್ಣ ತಮ್ಮ ಎಲ್ಲರೂ ಇದ್ರು. ಫಸ್ಟ್ ಮ್ಯಾರೇಜ್ ನಂದೇ, ಹಾಗಾಗಿ ಎಲ್ಲರೂ ಒಂಥರ ಬೇಸರ ಆಗಿತ್ತು. ಸರ್, ಇಷ್ಟು ದೊಡ್ಡ ಕುಟುಂಬದಲ್ಲಿ ಇದ್ದರೂ ಕೂಡ ನಿಮ್ಮ ಎಜುಕೇಷನ್ ಕೂಡ ನೀವು ಚೆನ್ನಾಗಿ ಮಾಡ್ಕೊಂಡ್ರಿ, ಒಳ್ಳೆಯ ಆಫೀಸರ್ ಕೂಡ ಆದ್ರಿ. ನಮ್ಮೂರು ಭಾಳ ಚಿಕ್ಕ ಹಳ್ಳಿ, ಕುಗ್ರಾಮ. ಒಂದು ಅವಾಗ 89 ಮನೆ ಇತ್ತು. ಮಳೆಗಾಲ ಬಂದರೆ ಮೊಳಕಾಲ್ವರೆಗೂ ಕೆಸರು ಊರಲ್ಲಿ, ನೀರೆಲ್ಲ ಊರಲ್ಲಿ ಹರಿಯೋದು. 3 ತಿಂಗಳು ಯಾರು ಚಪ್ಪಲಿ ಹಾಕಂಗೆ ಇರಲಿಲ್ಲ, ಅಷ್ಟು ಕೆಸರು ಇರೋದು. ನಮ್ಮಪ್ಪ ಆವಾಗಲೇ 100 ಎಕರೆ ಜಮೀನಿತ್ತು. ನಾವು ಇವತ್ತಿಗೂ ಈಗ ಒಂದು 10 ಎಕರೆನೂ ತೊಗೊಂಡಿದ್ದೀವಿ ನಾವು, ಬಿಟ್ಟರೆ ಇವತ್ತಿಗೂ ನಮ್ಮ ತಂದೆಯವರು ಮಾಡಿದಂಥ ಜಮೀನು. ಭಾಳ ಕಷ್ಟ ಜೀವಿಗಳು. ನಮ್ಮವ್ವ ಅಷ್ಟು ಜನಕ್ಕೆ ಮಕ್ಕಳನ್ನ ಸಾಕ್ಕೊಂಡು, ಆಮೇಲೆ ಅದ್ರ ಜೊತೆಗೆ ದನಗಳು ಹಿಂಡಬೇಕು, ಬಟ್ಟೆ ಕೂಡ ಅವರೇ ತೊಳೆಯೋರು, ಪಾತ್ರೆ ತೊಳೆಯೋದು, ಎಲ್ಲ ಮಾಡೋದು. ಅಷ್ಟೆಲ್ಲ ಮಾಡ್ಕೊಂಡು ಮಕ್ಕಳನ್ನ ಸಾಕಿದ್ದು. ಅದೇ ರೀತಿ ನಮಗೆ ಓದಿಸ್ಬೇಕು ಅಂತ ನಮ್ಮದು ಹಳ್ಳಿಯಲ್ಲಿ 4ನೇ ಕ್ಲಾಸ್ವರೆಗೂ ನಂದು ಅಲ್ಲೇ ಓದಿದೆ. 5, 6, 7ಕ್ಕೆ ಬಾರಂಗಿ ಅಂತ ಅಲ್ಲಿಂದ 5 ಕಿಲೋಮೀಟ್ರು, ದಿನ 10 ಕಿಲೋಮೀಟ್ರ್ ನಡೀತಿದ್ವಿ. ಎಟ್ ದ ಏಜ್ ಆಫ್ 10 ಬೆಳಿಗ್ಗೆ ಹೋದರೆ ಅದು ರಸ್ತೆ ಇಲ್ಲ, ಕೆರೆ ಕಟ್ಟೆಗಳೆಲ್ಲ ನಡ್ಕೊಂಡು ಹೋಗ್ಬೇಕು. ಹೋಗಿ ಅದು ಇಂಗ್ಲೀಷ್ ಸ್ಕೂಲ್ 5, 6ರಿಂದ ಸ್ಟಾರ್ಟ್ ಆಗೋದು. ABCD ಕಲ್ತಿದ್ದು 5ರಿಂದ. ಅಲ್ಲಿ 3 ವರ್ಷ ಹೋಗಿ ಬಂದು, ಆಮೇಲೆ 8, 9, 10 ಚಿಕ್ಕೇರೂರು ಬಂದು, ಹಿರೇಕೆರೂರು ತಾಲೂಕು ಪಕ್ಕದ ಊರು. ಅಲ್ಲಿ ಹಾಸ್ಟೆಲ್ ಸೇರಿಸಿದ್ರು. ಹಾಸ್ಟೆಲಲ್ಲಿ ಊಟ ಮಾಡೋಕ್ಕಾಗಿಲ್ಲ, ನಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಭತ್ತಕ್ಕಿ ಅನ್ನ ಮಾಡೋದು, ಅಕ್ಕಿ ಇಟ್ಬಿಟ್ಟು ಅದ್ರ ಮೇಲೆ 2 ಇಂಚ್ ನೀರು ಇಟ್ಬಿಟ್ರೆ ಅದಕ್ಕೆ ಬೆಂದಾಗ ಅಕ್ಕಿ ಅನ್ನ ಹೋಗುತ್ತೆ. ಈ ತಂಬಳಿನ ಬಿಸಿನೀರು ಮಾಡಿಬಿಟ್ಟು ಕಲಿಸ್ಕೊಂಡ್ರೆ ಸಾರಾಯಿತು. ಏನು ಉಪ್ಪಿನಕಾಯಿ ಚಟ್ನಿ ಎಲ್ಲ ಮನೆಯಿಂದ ತಗೊಂಡು ಹೋಗ್ತಿದ್ವಿ, ಊಟ ಮಾಡೋದು. ಆ ಥರ ಹೈಸ್ಕೂಲ್ ಜೀವನ. ಮತ್ತು PUCಗೆ ದಾವಣಗೆರೆ ಬಂದೆ. ನಾವು ದಾವಣಗೆರೆಗಿದ್ದಾಗ ಹಾಸ್ಟೆಲಲ್ಲಿದ್ದಾಗ ನನಗೆ ಅಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಶಿವಣ್ಣ ಅಂತ ಇದ್ದರು, ಎಕ್ಸ್ಟೆನ್ಷನ್ ಪೊಲೀಸ್. ಅವರು ಬೈಕಲ್ಲಿ ಬರೋದು ಮಾಡೋದು, ಆ ಸೌಂಡು ಗಿಂಡು ನೋಡಿ ನನಗೆ ಖುಷಿ, ನಾನು ಹಿಂಗೆ ಆಗಬೇಕು ಅಂತ ನನ್ನ ಮನಸ್ಸಲ್ಲಿ. ಡಿಗ್ರಿ ಆದಮೇಲೆ 78ಅಲ್ಲಿ ಕಾಲ್ಫಾರ್ಮ್ ಮಾಡಿದ್ರು, ಹಾಕಿದೆ. 78ಅಲ್ಲಿ 79 ನಂದು ಅಪಾಯಿಂಟ್ಮೆಂಟ್ ಆಯಿತು. ಫಸ್ಟ್ ಅಟೆಂಪ್ಟ್ ಸಬ್ ಇನ್ಸ್ಪೆಕ್ಟರ್ ಅದೇ. ಪ್ರತಿಯೊಂದು ಅಂದರೆ ನೀವು ಸಣ್ಣ ವಯಸ್ಸಿನಿಂದಲೇ ಕೂಡ ಇಷ್ಟಪಟ್ಟಂತಹ ಕೆಲಸ ಕೈಗೆ ಬಂದಿದ್ದು, ಸೊ ಅದನ್ನು ಬಹಳನೇ ಎಂಜಾಯ್ ಮಾಡಿದ್ರಿ ಅಂತ ಅನಿಸುತ್ತೆ. ನೀವು ಬಹಳ ಖುಷಿಯಾಗಿತ್ತು ಅನಿಸುತ್ತೆ. ಆದರೆ ಒಂದಾಗಿರಲಿಲ್ಲ. ನಾನು ನಮ್ಮೂರಲ್ಲಿ ಕುರುಕ್ಷೇತ್ರ ನಾಟಕ ಮಾಡ್ತಾಯಿದ್ರು. ಕುರುಕ್ಷೇತ್ರ ನಾಟಕ ಮಾಡ್ಬೇಕಾದ್ರೆ ನನಗೆ ಅಭಿಮನ್ಯು ಪಾತ್ರ ಮಾಡಿ ಅಂತ ಎಲ್ಲರೂ ಕೇಳ್ತಾಯಿದ್ರು. ನನಗೆ ಆ ನಾಟಕ ಮಾಡಬೇಕು ಅಂತ ಭಾಳ ಆಸೆ, ಆದರೆ ನಮ್ಮ ಮನೇಲಿ ಕಳಿಸ್ತಾ ಇರಲಿಲ್ಲ. ಆಮೇಲೆ ನಾನು 2-3 ರಾತ್ರಿ ಹೊರಗಡೆ ಮಲ್ಕೊಂಡು ಕದ್ದು ಹೋಗಿ 2 ದಿನ ಪ್ರಾಕ್ಟೀಸ್ ಮಾಡಿಸ್ಕೊಂಡು ಮಾಡಿಬಿಟ್ಟಿದ್ದೆ. ಅದು ಗೊತ್ತಾಗಿ ಚೆನ್ನಾಗಿ ಹೊಡೆದಿದ್ರು ನನಗೆ. ಆಮೇಲೆ ಆ ನಾಟಕದ ಕೈ ಬಿಟ್ಟಿದ್ದೆ. ಅದು ಮೈಂಡಲ್ಲಿತ್ತು ನನಗೆ, ಆ ಅಭಿಮನ್ಯು ಪಾತ್ರ ಮಾಡಬೇಕು, ಹಳ್ಳಿಯಲ್ಲಿ ನಾಟಕ ಮಾಡಬೇಕು, ಫೇಮಸ್ ಆಗಬೇಕು ಅಂತ ನನಗೆ ಯಾವಾಗಲೂ. ಸೊ ಈ ನಾಟಕದ ಹುಚ್ಚು ಶುರು ಆಗಲಿಕ್ಕೆ ಕಾರಣ ಯಾರು ಸರ್? ನಾಟಕದ ಗೀಳಿಗೆ ನೀವು ಬೀಳಲಿಕ್ಕೆ ಗೊತ್ತೇ ಇಲ್ಲ, ನನಗೆ ಗೊತ್ತಿಲ್ಲದೆ ನನ್ನ ರಕ್ತದಲ್ಲೇ ಬಂದುಬಿಟ್ಟಿದೆ ಏನೋ, ನಾಟಕ ಕಲಾವಿದ ಮಾಡಬೇಕು ಅಂತ. ಸೊ ಎಲ್ಲ ಕಡೆಯಿಂದ ಸಕ್ಸಸ್ ಕೂಡ ಸಿಕ್ಕಿದೆ. ಈ ವಿಚಾರವಾಗಿ ಫ್ಯಾಮಿಲಿನಲ್ಲಿ ಅಂದರೆ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮಂದಿರಿಗೆ ಬಹಳ ಖುಷಿ ಇದೆಯಾ ಸರ್? ನಮ್ಮ ತಂದೆ ತಾಯಿಗೆ ಖುಷಿಯಾಗಿರೋದು ನಾನು ಸಬ್ ಇನ್ಸ್ಪೆಕ್ಟರ್ ಆದಾಗ. ನಾನು MLA ಆದಾಗೂ ಕೂಡ ನಮ್ಮಪ್ಪ ಹೇಳೋರು, ಅದೇ ಫೌಜ್ದಾರ್ಗಿರಿನೇ ಚೆನ್ನಾಗಿತ್ತು ಅಂತ. ಸಬ್ ಇನ್ಸ್ಪೆಕ್ಟರ್ ಇದ್ದದ್ದು ಚೆನ್ನಾಗಿತ್ತು, ಇದೇನಿದೆ MLA ಅನ್ನೋರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.